ஹல்லேலூயா. ஷாலோம். எதை பற்றியும் கவலைப்படாதே. கர்த்தர் உனக்காய் சிந்திப்பார். கர்த்தர் ಉನಕ್ಕಾಗ பெரிய ಕಾರ್ಯಗಳು ನೀವು ನೆನೆಸುವುದಕ್ಕಿಂತಲೂ ನೀವು ಬೇಡುವುದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡುವ ಆತನು ನಿಮ್ಮ ಸಂಗಡ ಇದ್ದಾನೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೇನೆ. ಆ ಒಂದು 19ನೇ ವಾಕ್ಯ ನೋಡ್ಬೇಕಾದ್ರೆ ಯೋಸೇಫನ ಶವ ಇವಾಗೆಲ್ಲ ಬಂದು ಏನದು ಅದಕ್ಕೆ ಆ ದಿನಗಳಲ್ಲಿ ಎಂಬಾಲ್ಬಿಂಗ್ ಅಂತಾರೆ. ನೀವು ಫರೋಗಳನ್ನ ನೋಡಿದ್ರಲ್ಲ ಪಿರಮಿಡ್ಗಳಲ್ಲಿ. ಐಗುಪ್ತು ಫೇಮಸ್ ಆಗಿರೋದೇ ಯಾವುದಕ್ಕೆ? ಪಿರಮಿಡ್ಗಳಿಗೆ. ಲೆಕ್ಕಕ್ಕೆ ಯೋಸೆಫ್ದೇ ಒಂದು ಪಿರಾಮಿಡ್ ಇರಬೇಕಾಗಿತ್ತು. ಯಾಕಂದರೆ ಜೋಸೆಫ್ ವಾಸ್ ಅ ರಾಮಸೀಸ್. ಆತನು ಬಂದು ಫರೋ ಆಳ್ವಿಕೆ ಮಾಡಿದವನು. ಆದರೆ ಯೋಸೆಫ್ ಹೇಳ್ತಾನೆ ಏನೆಂಬುದಾಗಿ, ಒಂದು ದಿನ ದೇವರು ನಿಶ್ಚಯವಾಗಿ ನಿಮಗೆ ಆ ಒಂದು ಹಾಲು ಜೇನು ಓಡೋ ದೇಶನ ಕೊಡ್ತಾನೆ. ಒಂದು ದಿನ ದೇವರು ನಿಶ್ಚಯವಾಗಿ ನಿಮಗೆ ಸಮಾಧಾನದ ಸ್ಥಳನ ಕೊಡ್ತಾನೆ. ಆ ದಿನ ನನ್ನ ಎಲುಬುಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿ ಆ ಒಂದು ಹಾಲು ಜೇನು ಓಡುವಂಥ ದೇಶದಲ್ಲಿ ನನ್ನನ್ನು ಸಮಾಧಿ ಮಾಡ್ರಿ ಅಂತ. ಆಮೇನ್. ಹಲ್ಲೇಲೂಯಾ. ನಾ ಹೇಳೋದನ್ನ ಕೇಳಿಸ್ಕೊತಾ ಇದ್ದೀರಾ? ಹಲ್ಲೇಲೂಯಾ. ಹಂಗಂದ್ರೆ ದೇವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅಂದ್ರೆ, ನಂಬರ್ 1, ನೀ ಯುದ್ಧಗಳನ್ನ ನೋಡಬಾರ್ದು. ನಿನ್ನ ಮನಸ್ಸು ಐಗುಪ್ತ ಕಡೆ ತಿರುಗಲೇಬಾರ್ದು ಅನ್ನೋದಕ್ಕೋಸ್ಕರ ಆ ದೇವರು ನಿನ್ನನ್ನು ಅಡವಿಯ ಮಾರ್ಗದಲ್ಲಿ ನಿನ್ನೊಂದಿಗೆ ಆತನು ನಡೆಯಲು ಆತನು ಇಷ್ಟಪಡ್ತಾನೆ. ಎರಡನೇದಾಗಿ, ಆತನು ರಾತ್ರಿ ಹಗಲು ನಿನ್ನನ್ನು ಕಾಯುವುದಕ್ಕೂ ನಿನ್ನನ್ನು ನಡೆಸುವುದಕ್ಕೆ ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ನಿಮ್ಮೊಂದಿಗೆ ಇರ್ತಾನೆ. ಮೂರನೇದಾಗಿ ಏನು, ಬದುಕಿರುವಂಥ ನಿನ್ನ ಆಸೆ ಮಾತ್ರ ಅಲ್ಲ, ಸತ್ತೋದ ಒಬ್ಬನ ಆಸೆನೂ ಕೂಡ, ಆ ಎಲುಬುಗಳು ಕೂಡ ಆ ಒಂದು ದೇಶದಲ್ಲಿ ಇರಬಾರ್ದೆಂಬುದಾಗಿ ದೇವರು ತೆಗೆದುಕೊಂಡು ಹಾಲು ಜೇನು ಹರಿಯುವಂಥ ಒಂದು ದೇಶದಲ್ಲಿ ಅದನ್ನು ಸಮಾಧಿ ಮಾಡಲು ಗಾಡ್ ಈಸ್ ಸೆನ್ಸಿಟಿವ್. ಇವಾಗ ಕೆಲವೊಂದು ಸಮಯದಲ್ಲಿ ಅನೇಕರು ಸಾಯೋದಕ್ಕಿಂತ ಮುಂಚೆ ಏನೇನೆಲ್ಲ ಹೇಳ್ತಾರೆ, ಆದರೆ ಎಲ್ಲನೂ ನೆರವೇರಿಸ್ಬಿಡಲ್ಲ ಅಲ್ವಾ? ಹೌದಾ ಇಲ್ವಾ ಹೇಳ್ರಿ? ಎಲ್ಲನೂ ನೆರವೇರಿಸ್ಬಿಡ್ತಾರ. ಕೆಲವೊಂದು ಸಮಯದಲ್ಲಿ ಅವ್ರು ಹೇಳ್ತಾರೆ ಬಂದ್ಬಿಟ್ಟು ನಮ್ಮ ಊರಲ್ಲೇ ನನ್ನನ್ನು ಮಾಡಿಬಿಡಿ ಅಂತ. ಆದರೆ ಕೆಲವೊಂದು ಸಮಯದಲ್ಲಿ ಅದು ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಏನೋ ಅಂತ, ಅದೇ ಊರಲ್ಲೇ ಇದೇ ಒಳ್ಳೇದು ಅಂತ ಎಲ್ಲರೂ ತೀರ್ಮಾನ ಮಾಡಿಬಿಡ್ತಾರೆ ಅಲ್ವಾ? ಅವರು ಏನೋ ಹೇಳ್ತಾರೆ, ಆದರೆ ಅದು ಆ ಪ್ರಕಾರ ಆಗೋದಿಲ್ಲ. ಆದರೆ ಇಲ್ಲಿ ಹಂಗಲ್ಲ. ಗಾಡ್ ಈಸ್ ಸೆನ್ಸಿಟಿವ್ ಅಬೌಟ್ ಯುವರ್ ಇಮೋಷನ್ಸ್. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ದೇವರು ನಿನಗೆ ಇದೇ ಮಾಡೋದು ಹೆಚ್ಚು ಎಂಬುದಾಗಿ ನೆನೆಸೋ ದೇವರಲ್ಲ. ನಿನ್ನ ಹೃದಯದ ಒಂದೊಂದು ಆಸೆ, ಒಂದೊಂದು ಬಯಕೆ. ಕೀರ್ತನೆಗಾರನು ಹೇಳ್ತಾನೆ, ನೀತಿವಂತನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು. ಆಮೇಲೆ ಬ್ರದರ್ DGS ದಿನಕರನ್ ಅವರ ಒಂದು ಪುಸ್ತಕ ಇನ್ಸೈಟ್ ಇಂಟು ಹೆವನ್ ಅಲ್ಲಿ ಒಂದು ವಿಷಯವನ್ನು ಬರೀತಾರೆ. ಅದೇನೆಂದರೆ, ಪರಲೋಕದಲ್ಲಿಯೂ ಕೂಡ ಕೆಲವೊಂದು ಮನೆಗಳು ಸಿಮೆಂಟು ಇಂದ ಕಟ್ಟಲ್ಪಟ್ಟ ಮನೆಗಳ ಥರನೇ ಇದೆಯಂತೆ. ಚಿಕ್ಕ ಚಿಕ್ಕ ಮನೆಗಳು, ಕಲರ್ ಪೇಂಟ್ ಎಲ್ಲ ಹೊಡೆದು ನಮ್ಮ ಮನೆಗಳೆಲ್ಲ ಹೆಂಗಿದೆಯೋ ಅದೇ ಥರನೇ ಮನೆಗಳಲ್ಲಿ ಇದಂತ. ಇವರಿಗೆ ಒಂಚೂರು ಶಾಕ್ ಆಗ್ಬಿಡ್ತಂತೆ, ಇದು ಭೂಮಿನ, ಇದು ಪರಲೋಕನ ಅಂತ. ಅವಾಗ ಅವರು ಯೇಸು ಸ್ವಾಮಿಗೆ ನೋಡಿ ಕೇಳಿದ್ರಂತೆ, ಯೇಸುವೆ ಇದು ಏನಿದು, ಎಲ್ಲೋ ನಮ್ಮ ಊರಲ್ಲೇ ಇದ್ದಂಗೆ ಅನಿಸ್ತದಲ್ಲ ಇದೆಲ್ಲ ನೋಡಿದ್ರೆ ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರಂತೆ, ಇವರೆಲ್ಲ ನನ್ನ ಮಕ್ಕಳು ಭೂಮಿಯಲ್ಲಿ ಇದ್ದಾಗ ಅವ್ರು ತುಂಬ ಆಸೆ ಪಟ್ಟು ಪ್ರಾರ್ಥನೆ ಮಾಡಿದ್ದು, ದೇವರೇ ನನಗೊಂದು ಸ್ವಂತ ಮನೆ ಕೊಡಿ. ತುಂಬ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಬಡತನದಲ್ಲಿ ಇದ್ದಂಥವ್ರು, ದೇವರೇ ಇಷ್ಟು ದಿನ ಅಂತ ನಾವು ಈ ರೀತಿಯಾಗಿ ಬೀದಿ ಬದಿಯಲ್ಲಿಯೋ ಬಾಡಿಗೆ ಮನೆಗಳಲ್ಲಿ ಇರೋದು, ದೇವರೇ ನಮಗೆ ಅಂತ ಒಂದು ಸ್ವಂತ ಮನೆ ಕೊಡಿ ಅಂತ ಪ್ರೇಯರ್ ಮಾಡಿ, ಆ ಆಸೆ ಭೂಮಿಯಲ್ಲಿ ತೀರದೆ ಹೋದ ಪಕ್ಷದಲ್ಲಿ ಅವ್ರ ಆಸೆ ಪರಲೋಕಕ್ಕೆ ಬಂದಮೇಲೆ ಯಾರು ಮನೆ ಕೇಳ್ತಾರ ಹೇಳ್ರಿ? ಅದೇ ಅವ್ರಿಗೇನು ಅರಮನೆಯಲ್ಲಿ ಬಂದ್ಬಿಟ್ಟಂಗೆ. ಪರಲೋಕ ಅಂದರೆ ಹೋಲ್ಸೋದಕ್ಕೆ ಆಗಲ್ಲ ಬಿಡ್ರಿ. ಆದರೆ ಅವರಿಗೆ ಬೇಕಾಗಿಲ್ದಿರ್ಬೋದು ಪರಲೋಕದಲ್ಲಿ, ಆದರೆ ಅವರ ಮನಸ್ಸಿನ ಆಸೆ ನೆನೆಸ್ಕೊಂಡು ದೇವರು ಹೇಳ್ತಾರೆ, ಅವ್ರಿಗೆ ಅಂತ ಹಿಂಗೆ ಮನೆ ಕಟ್ಸ್ಕೊಟ್ಟೆ ಅಂತ. ಹಲ್ಲೇಲೂಯಾ. ಅವ್ರಿಗೆ ಅಂತ ಮನೆ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಅವ್ರು ನೋಡ್ತಾರಂತೆ DGS ದಿನಕರನ್ ಅವರು, ಅಲ್ಲಿ ಮನೆ ಹೊರಗೆ ನೀರು ಹಾಕಿ ಒರೆಸಿ ಗುಡಿಸಿ ಏನೋ ಖುಷಿ ಅವ್ರಿಗೆ, ನನ್ನ ಮನೆ ಅಂತ. ದೇವ್ರು ಹೇಳ್ತಾರಂತೆ, ಅವ್ರ ಆಸೆನ ನೆರವೇರಿಸ್ದೆ.
ಸಿ ಹೌ ಸೆನ್ಸಿಟಿವ್ ಈಸ್ ಅವರ್ ಗಾಡ್. ನಾವು ಹೇಳ್ತೇವೆ, ದೇವ್ರೆ ನಾನು ಹೋಗ್ತಿರೋಂಥ ಕಷ್ಟ ನನಗೆ ಗೊತ್ತಾಗ್ತಿಲ್ವ, ದೇವ್ರೆ ನಾನು ಇಷ್ಟು ಗೋಳಾಡ್ತೀನಲ್ಲ, ದೇವ್ರೆ ನಾನು ಇಷ್ಟು ದುಃಖ ಪಡ್ತೀನಿ. ದೇವ್ರು ಕೇಳ್ತಾರೆ, ಯಾಕೆ ದುಃಖ ಪಡ್ತೀಯ, ಯಾಕೆ ಚಿಂತಿಸ್ತೀಯ, ವೈ ಆರ್ ಯು ಲೈಕ್ ದಿಸ್? ಇಲ್ಲ ದೇವ್ರೆ ನನಗೆ ಭಯ ಆಗ್ತದೆ. ದೇವ್ರು ಹೇಳ್ತಾರೆ, ನಾನು ಇವಾಗ ಸಮುದ್ರನ ಅಡಗಿಸ್ಲಾ, ಇಲ್ಲ ನಿನ್ನ ಅಡಗಿಸ್ಲಾ? ಇರು ಒಂದು ನಿಮಿಷ, ಮೊದಲು ಸಮುದ್ರನೇ ಅಡಗಿಸ್ಬಿಡ್ತೀನಿ ಅಂತ ದೇವರು ಸಮುದ್ರವನ್ನು ನೋಡಿ ಅಡಗಿಸಿ ಆಮೇಲೆ ಸರಿಯಾಗಿ ಹೋಗಿದ್ರು. ಎಲ್ಲೋಯ್ತು ನಿಮ್ಮ ನಂಬಿಕೆ? ಎಲ್ಲೋಯ್ತು? ನಾನು ಎಲ್ಲೂ ಇಲ್ವಲ್ಲ, ನಿಮ್ಮ ಅಡಗಲ್ಲೇ ಇದ್ದೀನಲ್ಲ, ನಮ್ಮ ಮಲಗೆ ಇದ್ದೀನಲ್ಲ, ಎಲ್ಲೂ ಹೋಗಿಲ್ಲಲ್ಲ. ಈ ದಿನ ಎಷ್ಟು ಜನ ಹೇಳ್ತೀರ, ದೇವರೇ ನನ್ನೆಲ್ಲ ಭಯನ, ನನ್ನ ಚಿಂತೆನ ತೆಗೆದಾಕು. ಆಮೆನ್. ನನಗೆ ಸಮಸ್ಯೆಗಳಿರೋದು ನಿಜಾನೇ, ಪರಿಸ್ಥಿತಿಗಳು ನನ್ನ ವಿರುದ್ಧವಾಗಿರೋದು ನಿಜಾನೇ. ಆದರೆ ಏನು ಮಾಡ್ತಿರೋ, ಹೇಗೆ ಮಾಡ್ತಿರೋ, ನನ್ನ ಜೀವಿತದಲ್ಲಿ ನೀವು ನೆನೆಸೋದನ್ನು ನೀವು ಮಾಡೇ ಮಾಡ್ತೀರ. ಆಮೆನ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ದೇವರ ಮೂರ್ಖತನ ಮನುಷ್ಯನ ಜ್ಞಾನಕ್ಕಿಂತಲೂ ಅದು ಮೇಲಾದ. ಇಫ್ ಗಾಡ್ ಹಸ್ ಸಮಥಿಂಗ್ ಫೂಲಿಶ್, ದೇವರು ಏನೋ ಒಂದು ಮೂರ್ಖತನದಿಂದ ದೇವರು ಏನು ಮಾಡಲ್ಲ, ಆದರೆ ಮಾಡಿದ್ರು ಅದು ಮನುಷ್ಯನ ಜ್ಞಾನಕ್ಕಿಂತಲೂ ಮೇಲಾದದಂತೆ. ಹಾಗಂದ್ರೆ ದೇವರ ಕರೆಗಳಲ್ಲಿ ನಾವು ಎಷ್ಟು ನಂಬಿಕೆಯಿಂದ ನಾವು ಒಪ್ಪಿಸ್ಕೊಡ್ಬೇಕು. ಎಷ್ಟು ಜನ ಒಪ್ಪಿಸ್ಕೊಡೋದಕ್ಕೆ ತಯಾರಾಗಿದ್ದೀರಾ? ದೇವ್ರೆ, ಈ ತಿಂಗಳು ನನ್ನ ಭಯದಲ್ಲಿ ಬದುಕಲೇಬಾರ್ದು, ನಾನು ಧೈರ್ಯವಾಗಿ ಬದುಕಬೇಕು. ಆಮೆನ್. ಹಲ್ಲೆಲೂಯಾ. ಕರಗಳನ್ನು ಎತ್ತಿ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ